ಈಗಿನ ಕಾಲಮಾನದೊಳಗೆ ಬರೀ ಹುಡುಗರನ್ನ ಅಷ್ಟೇ ಓದಿಸಿ ಮನ್ಯಾಗ ಕುಳಿತುಕೊಳ್ಳೋಕೆ ಅವಕಾಶ ಕೊಡಬೇಡ್ರಿ. ನೀವು ಭಾಳ ಒತ್ತು ಕೊಟ್ಟು ಈ ಮಾತುಗಳನ್ನು ಹೇಳ್ತೀನಿ. ಇವತ್ತು ಶಿಕ್ಷಣ ರಂಗದೊಳಗೆ ಸಾಕಷ್ಟು ಬೆಳವಣಿಗೆ ಅದ. ಎಷ್ಟು ಬೆಳವಣಿಗೆ ಐತಿ ಅಂದ್ರೆ, ನಮಗೆ ಕೆಳಗೆ ಭೂಮಿ ನೋಡಿದರೆ ಭೂಮಿಯೊಳಗೆ ಸಂಶೋಧನೆ ಮಾಡ್ತೇವೆ, ಆಕಾಶ ನೋಡಿದರೆ ಆಕಾಶದ ಮುಖಾಂತರವಾಗಿ ಸಂಶೋಧನೆ ಮಾಡ್ತೇವೆ. ಇದ್ರ ಮಧ್ಯದಲ್ಲಿ ಓಡ್ತಕ್ಕಂಥ ವಿಮಾನಗಳನ್ನು ಎಲ್ಲ ಯಂತ್ರೋಪಕರಣ ಇವತ್ತು ಸಂಶೋಧನೆ ಮಾಡ್ತಕ್ಕಂಥ ಕಾಲದೊಳಗೆ ನಮ್ಮ ಮಕ್ಕಳು ಯಾರು ಸಾಲಿ ಕಲ್ಲಾರದ ಮನೆಯೊಳಗೆ ಉಳಿದ್ರು ಅಂದ್ರೆ ದಡ್ಡರಕ್ಕಾರ. ಇವತ್ತು ದಡ್ಡರಕ್ಕಾರು ನೌಕರಿ ಮಾಡಿ ಹಣ ಗಳಿಸ್ಬೋದು. ನಾವು ಎಷ್ಟು ಸಿಗ್ತೈತಿ ಒಂದಾನೊಂದು ಕಾಲಕ್ಕೆ ಒಂದಾನೆ ಎರಡನೇ ರೊಕ್ಕದವ್ರದಾರ ಭಾಳ ಮಂದಿ ನಮ್ಮ ಹಿರಿಯರ್ದಾರ. ಇಲ್ಲಿ ಒಂದಾನೆ ಪಡಿಬೇಕಾದ್ರೆ ಎಷ್ಟು ತ್ರಾಸ ಪಟ್ಟಾರೋ. ಇವತ್ತು 500 ರೂಪಾಯಿ ನೀವು ಒಬ್ಬ ಹುಡುಗನ ಕೈಯಾಗಿ ಕೊಟ್ರೆ ನಿಮ್ಮ ಮುಖಕ್ಕೆ ತೆಗೆದು ಹೋಗ್ತಾನೆ ಇವತ್ತು ಹುಡುಗ. 500 ರೂಪಾಯಿ ಹೌದಲ್ರಿ? ಇದು ರೊಕ್ಕದ ಕಾಲ, ಶಿಕ್ಷಣದ ಕಾಲ. ಇದು ಎಷ್ಟು ಚಲೋ ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕನ್ನೋದು ಪರಮ ಪೂಜೆ ದೇವಿಗೆ ತಾನೇ ಒತ್ತಾಯ ಮಾಡಿ ನಿಮ್ಗೆ ಹೇಳಿದಾರೋ. ಸಂಸ್ಕಾರ ಚಲೋ ಕೊಟ್ಟಿದ್ರೆ, ಮಕ್ಕಳನ್ನ ಚಲೋ ಓದಿಸಿದ್ರೆ ಭಾಳಷ್ಟು ದೊಡ್ಡವ್ರಾಕಾರೋ, ಮನೆತನಕ್ಕೆ ಹೆಸರು ಬರುತ್ತೆ. ಮಕ್ಕಳು ಓದಲಾರದೇ ಇದ್ರೆ ಇವತ್ತಿನ ದಿನಮಾನದೊಳಗೆ ದಡ್ಡರು. ಯಾಕಂದ್ರೆ ಸರ್ಕಾರ ಎಷ್ಟು ಚಲೋ ಸೌಲಭ್ಯ ಕೊಟ್ಟೈತಿ ನಮ್ಮ ಹುಡುಗರಿಗೆ. ಅಂದ್ರೆ ಊಟ ಕೊಟ್ಟು, ಅವ್ರಿಗೆ ಬಟ್ಟೆ ಕೊಟ್ಟು, ಬೂಟ್ ಕೊಟ್ಟು, ಪುಸ್ತಕ ಸಹಿತ ಸರ್ಕಾರ ಕೊಟ್ಟು, ಪಾಟಿ ಚೀಲ ಕೊಟ್ಟು ಅವ್ರು ನಮ್ಮ ಸಾಲಿಗೆ ಕಳಿಸ್ರತ್ ಸರ್ಕಾರ ಹೇಳ್ದೈತಿ. ಇವತ್ತು ನೋಡಿರಿ ಎಷ್ಟು ಸುಲಭ ಇದ್ದಾರೆ. ಇವತ್ತು ಬಡವರಿಗೆ ಇಟ್ಟು ಕೊಟ್ಟು ಮುಂದೆ ಹೋಗೋಕೆ ಅವಕಾಶ ಆಗಲ್ಲ, ಕೊಡೋಕ್ಕಾಗಲ್ಲ, ಫೀ ತುಂಬಕ್ಕಾಗಲ್ಲ. ನಿಮಗೆ ಇಟ್ಟು ಸರ್ಕಾರ ಕೊಡೋ ಮುಂದೆ ಅದ್ರ ಜೊತೆ ಒಳಗೆ ಅಜ್ಜವರು ಸಹಿತವಾಗಿ ಮಾಳಿಗಡ್ಡೆ ಸ್ಕೂಲ್ ಮಾಡಿದರು. ಬಹುಶಃ ಈ ಸ್ಕೂಲ್ದಿಂದಲೂ ಸಹಿತವಾಗಿ ನವೋದಯ ಆಗಿರಬೇಕು, ಮುರಾರ್ಜಿ ಆಗಿರಬೇಕು, ಸೈನಿಕ ಆಗಿರಬೇಕು. ಇಷ್ಟೆಲ್ಲ ಶಿಕ್ಷಣದ ರಂಗದೊಳಗೆ ಮುಂದೆ ಹೋಗೋ ಟೈಮ್ದೊಳಗೆ ನಮ್ಮ ಮಕ್ಕಳನ್ನು ಒಂದು ಹೊತ್ತಿಗೆ 1 ರೂಪಾಯಿ ನಮಗೆ ಕೊಡೋಕ್ಕಾಗಲ್ಲ ತಿಳ್ಕೊಂಡು ಆ ಮಕ್ಕಳನ್ನು ಬಿಡಿಸಿ ಮನ್ಯಾಗ ಕೂಡಿಸ್ಬೇಡ್ರಿ. ಅಜ್ಜವ್ರ ತಕ್ಕ ಬಂದು ರಿಕ್ವೆಸ್ಟ್ ಮಾಡಿಕೊಡ್ರಿ. ಅಜ್ಜಾರು ಈಗ ಕೊಡೋಕ್ಕಾಗಲಿಕ್ಕೆ ಮುಂದಿನ ವರ್ಷ ಕೊಡ್ತೀವಿ, ನಮಗೆ ಕೊಡೋದು ಆಗೋದಿಲ್ಲ ರೀ ಅನ್ನೋರು ಭಾಳ ಮಂದಿ ಇರ್ತೀರಿ. ನಮ್ಮಲ್ಲಿ ನಡೀತೈತಿ ಪರಿಸ್ಥಿತಿ. ವರ್ಷಕ್ಕೆ ಹೈಸ್ಕೂಲ್ದಾಗ ಒಂದು 20 ಹುಡುಗರು ಬಿಡ್ತೀನಿ, ನಾನು ಪ್ರೈಮರಿಯಾಗ ಒಂದು 20 ಹುಡುಗರು ಬಿಡ್ತೀನಿ. ಹೆಂಗೆ ಬಿಡ್ತೀವಿ ನಾವೆಲ್ಲ ಅಂದ್ರೆ ನಿಮಗೊಂದು ಮಾತು ನೆನಪಿಸ್ಕೊಡ್ತೀನಿ ಬಂಧುಗಳೇ. ತಂದಿಲ್ಲ ಅಂದ್ರೆ ತಾಯಿ ದುಡಿತಾಳೋ, ತಾಯಿ ದುಡಿದು ರೊಕ್ಕ ಕೊಡೋಕ್ಕಾಗಲ್ಲ ನಮ್ಗೆ. ಇವತ್ತು ಹೋಗಲಿ ತಿಳ್ಕೊಂಡು ಕೈ ಬಿಟ್ಬಿಡ್ತೀವಿ ಅಂಥ ಮಕ್ಕಳು ನಾವು. ಕಲಿತ ಬಳಿಕ ಇವತ್ತು ನಮ್ಮ ಮಠಗಳಿಗೆ ಹೆಸರು ಬರ್ತಕ್ಕಂಥದ್ದು ಏನು ಅಂದರೆ, ಆ ಹುಡುಗ ನೌಕರಿ ಮಾಡಿ ನಮ್ಮ ಮಠಕ್ಕೆ ಬಂದಂದ್ರೆ ಅದೊಂದು ನಮ್ಮ ಬಂದಿರತಕ್ಕಂಥ ಒಂದು ಕೀರ್ತಿ. ಆ ಪ್ರಸಂಗದೊಳಗೆ ಕೊಡೋಕ್ಕಾಗಿಲ್ಲ ಅಂದ್ರೆ ಆ ಮಗ ಚಲೋ ಓದಿಸಿದ್ರಲ್ಲ, ನೀವು ಚೆನ್ನಾಗಿ ಓದಿಸಿಲ್ಲ, ತಾಯಿ ಉಡಿ ಕಟ್ಟಿಕೊಂಡು ಯಾವುದೋ ಹೊಲದೊಳಗೆ ಹೊಟ್ಟೆಗೆ ಕಟ್ಟಿಕೊಂಡು ಒಂದು ಹೊತ್ತಿಗೆ ಊಟಕ್ಕೆ ನೀರಿಲ್ಲಾರದೆ ದುಡಿದು ತನ್ನ ಬದುಕನ್ನು ಕಟ್ಟಿಕೊಂಡು ಮಕ್ಕಳಿಗೆ ಕಲಿಸಿದ್ಲಲ್ಲ, ಆ ಹುಡುಗಿ ಆ ಹೆಣ್ಮಗಳಿಗೆ ಒಂದು ಕೀರ್ತಿ ಆ ಮಗನಿಂದ ಬರುತ್ತೆ. ಅದಕ್ಕೋಸ್ಕರವಾಗಿ ಹೇಳ್ತೀನಿ ಬಂಧುಗಳೇ, ನೀವು ಒಂದಿಷ್ಟು ಶಿಕ್ಷಣ ಮಾಡೋದ್ರೊಳಗೆ ಹಿಂದುಳಿಬೇಡ್ರಿ. ಮತ್ತು ಕಲಿತ ಹುಡುಗರು ಸಹಿತವಾಗಿ ಯುವಕರು ಮನೆಯೊಳಗೆ ಖಾಲಿ ಕುಳಿತುಕೊಳ್ಬೇಡ್ರಿ, ಕಟ್ಟಿಗೆ ಖಾಲಿ ಕುಳಿತುಕೊಳ್ಬೇಡ್ರಿ. ಸುಮ್ಮನೆ ಕುಳಿತುಕೊಂಡ್ರೆ ನಿಮ್ಮ ಭವಿಷ್ಯ ಹಾಳಾಗತ್ತೆ. ಭೂಮಿ ಇತ್ತವ್ರು ಒಕ್ಕಲ್ತನ ಮಾಡಿರಿ, ಚಲೋ ಕಲ್ತಿದ್ರೆ ಊರು ಬಿಟ್ಟು ಹೋಗ್ರಿ. ಊರು ಬಿಟ್ಟು ಹೋಗ್ರಿ, ಮೊದಲು ನೀವು ಕಲ್ತವ್ರಿಲ್ಲ. ಮನ್ಯಾಗ ಕೂತ್ರಿ, ಊರಾಗ ಕುಳಿತುಕೊಂಡ್ರೆ ಬಾದಕ್ಕಿರಿ ನೀವು. ಯಾಕಂದ್ರೆ 1 ರಿಂದ 10 ಮಂದಿ ಚಟ ಕಲಿಸ್ತಾರೆ ನಿಮಗೆ. ಒಂದು ಚಟದ ಮ್ಯಾಗ 10 ಚಟ ಕಲಿತೀರಿ ನೀವು. ಇವತ್ತು ಸಂಜೆ ಆಯ್ತವ್ರ ಬಾತಮ್ಮ ಇಲ್ಲೇ ಹೋಗಿ ಬರೋ ಅನ್ನೋರು ಭಾಳ ಮಂದಿ ಅರ. ಹೋಗೋ ಮುಂದೆ ಹಂಗೆ ಬರಬೇಡ, ಕೈ ಚೀಲ ತೊಗೊಂಬ ಹತ್ತಿರ್ತಾರೆ. ಕೈ ಚೀಲದಾಗ ಒಂದು ತಾಟ್ ಹಾಕ್ಕೊಂಡವ, ಒಂದು 4 ರೊಟ್ಟಿ ಹಾಕ್ಕೊಂಡವ. ಇದ್ರ ಜೊತೆ ಒಳಗೆ ಅವ್ನು ಎಷ್ಟು ಕಲಿತ ಅಂದ್ರೆ ಉಂಡು ಅಷ್ಟ ಬರಲಿಲ್ಲ, ಕುಡಿದು ಬಂದ, ಮನೆಯೊಳಗೂ ತ್ರಾಸ. ಅದಕ್ಕೆ ಯುವಕರಿಗೆ ಒಂದಿಷ್ಟು ಮಾತು ನಿಮ್ಗೆ ಯಾಕೆ ಕೇಳಾಕತ್ತೀನಿ ಅಂದ್ರೆ, ಒತ್ತಾಯ ಮಾಡಿ ರಿಕಾಮಿಯಾಗಿ ಬದುಕು ಹಾಳು ಮಾಡ್ಕೋಬೇಡ್ರಿ. ಇದು ಗಳಿಸೋ ಕಾಲದ, ಕಲಿಯೋ ಕಾಲದ. ಚೆನ್ನಾಗಿ ಕಲಿತ್ರಿ ಅಂದ್ರೆ ನಿಮ್ಮ ಬದುಕು ಚೆನ್ನಾಗಿ ಇರುತ್ತೆ. ಇದ್ರ ಜೊತೆ ಒಳಗೆ ದುಡಿದ್ರಿ ಅಂದ್ರೆ ಹಣ ಗಳಿಸುವಂಥ ಕಾಲದ ಹಣ ಗಳಿಸ್ರಿ. ಇದ್ರ ಜೊತೆ ಒಳಗೆ ಸಾವಯವ ಕೃಷಿಕರಾಗ್ರಿ. ಸುಮ್ಮನೆ ಭೂಮಿ ಐತೆ ತಿಳ್ಕೊಂಡು ಯೂರಿಯಾ ಗೊಬ್ಬರ, DAP ಗೊಬ್ಬರ, ಇನ್ನಿದ್ರೆ ಎಲ್ಲ ಗೊಬ್ಬರ ಹೋಗೋದು ಭೂಮಿಯು ಸಹಿತವಾಗಿ ಬಂಜಿ ಮಾಡಿ ಬರಬೇಡ್ರಿ. ಇಲ್ಲಿ ನಿಮ್ಗೆ ನೀರು ಆಡ್ದೈತಿ ಮೇಲ್ಗಡೆಯಲ್ಲಿ, ನಮ್ಮಲ್ಲಿ ನೀರ ಬರಂಗಲ್ಲಿ. ಭಗವಂತ ನಿಮಗೆ ಸಿಕ್ಕ ನೀರು ನಮಗೆ ಸಿಗೋದಿಲ್ಲ ಕೆಳಗೆ ಅಲ್ಲಿ. ಯಾಕಂದ್ರೆ ಚಿಮ್ಮಡಕ್ಕೆ ಬಂದೈತಿ ನೀರಂದ್ರೆ ನಮಗೆ ಬರೋದು ಎಂಥ ಮಾತು ಅಂತಿರ್ತೀವತ್ತು ನಾವು. ಸಿಟ್ಟು ಹೇಳಕತ್ತೀರೇನು? ಎಷ್ಟು ಪುಣ್ಯವಂತರದಿರಿ ನೀವೆಲ್ಲ, ಹಸನ್ಮುಖಿಗಳದಿರಿ ನೀವು ಎಷ್ಟು ಚಲೋ ಅದಿರಿ ಅಂದ್ರೆ, ನಿಮ್ಮ ದೊಡ್ಡ ಕಿನಾಲಕ್ಕೆ ಬಂದ ನೀರು ನಮ್ಮ ಬಿಳಿಗಿ ಪಾಠ ಹೋಗಿ ನಮ್ಮ ಬಿಳಿಗಿ ಮುಟ್ಟೋ ತಕ್ಕ ಆ ನೀರು ನಾವೇ ಕಾಯ್ಬೇಕ್ರಿ. ಇಲ್ಲಿ ಇಟ್ಟು ನೀರಿರುವಾಗ ನಮ್ಮ ಜನಗಳು ದಂಡಿಗೆ ನಿಂತು ನೀರು ಹೋಗಿಸಿದ್ರೆ ಕಬ್ಬು ಬೆಳೆಯಲ್ಲ.
ಕಬ್ಬು ಬೆಳೆಯಲ್ಲ. ಭಾಳಷ್ಟು ಮಂದಿ ನಾವು ರೈತರು ಏನು ಮಾಡ್ತೀವಿ ಅಂದ್ರೆ ನೀರು ಹೋಗಿಸಿ ದಂಡಿನಿ ತೊಗೊಂಡ್ಬಿಡ್ತೀವಿ. ನೀರು ಬಿಟ್ಟರೆ ಕಬ್ಬು ಬೆಳೆಯಲ್ಲ. DAP ಯೂರಿಯಾ ಪೊಟ್ಯಾಸ್ ಸಿಗೋದ್ರೆ ಭೂಮಿ ಬೆಳಿತೈತೇನು? ಕಬ್ಬು ಬೆಳಿತೈತೆ ತಿಳ್ಕೊಂಡಿರಿ ನೀವು. ಕಬ್ಬು ಬೆಳೆಯಲ್ಲ, ಭೂಮಿ ಕೆಟ್ಟು ಹೋಗುತ್ತೆ ಎಂಬುದು. ಇವೆಲ್ಲ ಕೆಡಬಾರ್ದು. ಇದ್ರ ಜೊತೆ ಒಳಗೆ ಇದನ್ನು ಈ ಬೆಳೆಯನ್ನು ನಾವು ಉಣ್ಣುವಂಥವ್ರು ನಮ್ಮ ಆಯುಷ್ಯ ಕೂಡ ಕಡಿಮೆ ಆಗ್ತದೆ. ನಮ್ಮ ಆಯುಷ್ಯ ಕಡಿಮೆ ಆಗ್ತದೆ. ನಾವು ಯಾಕಾರ ಕೃಷಿಕರಿದ್ದೀವಿ ಇಲ್ಲಿ. ನಾವು ದುಡಿದ ಬೆಳೆಗಳಿಗೆ ಬೆಲೆ ಬರಲಿಕ್ಕೂ ಪರವಾಗಿಲ್ಲ. ನಮ್ಮ ಭೂಮಿ ಕೆಡಿಸಿ ನಾವು ಹೋಗಬಾರ್ದು. ಯಾಕೆ ಮಣ್ಣಿನಿಂದ ಈ ದೇಹ ಇದೇ ಕೆಟ್ಟು ಹೋದ ಬಳಿಕ ಮಣ್ಣು ಕೆಡಿಸಿದ್ರಿ ಈ ದೇಹನೂ ಕೆಟ್ಟು ಹೋಗ್ತದೆ. ಆಯುಷ್ಯ ಭಾಳ ಚಲೋ ಅದ. ಈಗ 96 ವರ್ಷ ನಮ್ಮ ಗುರುಸಿದ ಕಾಕಾಗ ವಯಸ್ಸು ನೋಡಿದ್ರೆ ಆ ವಯಸ್ಸಿನವರು ನಮ್ಮಲ್ಲಿದ್ದಾರನೀಗ ಅದಾರ ಇನ್ನೂ ಅದಾರ ಒಂದು ತೊಡೆ ಮಂದಿ ಮುದುಕರದಾರ ಇನ್ನೂ ಅಲ್ಲಿ ಅವ್ರೆಲ್ಲ ನೋಡ್ಬೇಕು. ನಾವು ಆ ರೊಂಬಾಲ್ ಸುತ್ತದ ಮುದುಕರನ್ನೆಲ್ಲ ಕೇಳ್ರಿ ಯಾವ ತೆರನಾಗಿ ನಾವು ರೈತಕಿ ಮಾಡ್ತಿದ್ರೆ ಕೇಳ್ರಿ ಹೇಳ್ತಾರೆ ನಿಮಗೆ. ಆಗಿನ ರೈತಕಿಗೂ ಈಗಿನ ರೈತಕಿಗೂ ನಮ್ಮ ರಿಕಾಮಿ ರೈತಕಿಗಿನೂ ಕಟ್ಟಿ ಕೂತು ಒಕ್ಕಲ್ತನ ಮಾಡೋರತ್ತು ನಾವೆಲ್ಲ ಇವತ್ತು ದುಡಿಯುವವರಿಲ್ಲ ನಮ್ಮಲ್ಲಿ. ಅವ್ರ ಮುಖದ ಮ್ಯಾಗಿನ ಚರ್ಮ ಮುದುಡಿಲ್ಲ ಇನ್ನೂವರೆಗೂ. ನಮ್ಮ ಇಟ್ಲಾಗ ನಮ್ಮ ಮುಖದ ಮ್ಯಾಗಿನ ಚರ್ಮ ಮುದುಡ್ಯಾವ. ಹೌದಲ್ರಿ? ನೋಡಿರಿ ಇವತ್ತೊಂದು ಕೋತಂಬರಿ ತೊಗೊಂಬಂದ್ರಿ ತಿಳ್ಕೊಡ್ರಿ ನಾವು. ಕೋತಂಬರಿಗೆ ಎಣ್ಣೆ ಹೊಡೆದು 45 ದಿವ್ಸಕ್ಕೆ ಬರತಕ್ಕಂಥ ಕೋತಂಬರಿ ನಿಮಗೆ 30 ದಿವ್ಸಕ್ಕೆ ಕೋತಂಬರಿ ಬರ್ತದೆ. ನಿನ್ನೆ ತಾನೇ ಒಂದಿಷ್ಟು ಚಲೋ ಬದನೆಕಾಯಿ ಸಣ್ಣದಿತ್ತು ಅಂದ್ರೆ ಇವತ್ತು ನಾಳೆ 10 ಹಣ್ಣುಗಳದ ಬದನೆಕಾಯಿ ಇಟ್ಟು ದೊಡ್ಡದಾಗಿರ್ತದೆ. ಇಟ್ಟು ಚಲೋ ಔಷಧಿಗಳನ್ನು ನಾವು ಉಪಯೋಗ ಮಾಡಿಕೊಂಡು ರೈತರಿದ್ದೀವಿ ನಾವು. ಆದರೆ ಎದಕ್ಕಾಗಿ ಅಂದ್ರೆ ಉತ್ಪನ್ನಕ್ಕಾಗಿ ಹಣಕ್ಕೋಸ್ಕರವಾಗಿ ಇಷ್ಟೆಲ್ಲ ನಾವೆಲ್ಲ ಕೆಲಸ ಮಾಡ್ತೇವೆ. ವ್ಯಾಪಾರ ಮಾಡೋರು ನೀವು ಮಾರಿ ಮಡ್ಸ್ಕೋಬೇಡ್ರಿ. ಇಲ್ಲಿ ನೀವು ಮಾಡೋರು ಮಾಡಿರಿ, ನಾವು ಹೇಳೋರು ಹೇಳ್ತೀವಿ ಕ್ಯಾಟ್. ನಾವು ಯಾಕೆ ನಿಮಗೆಲ್ಲ ಒತ್ತು ಮಾಡಿ ಹೇಳಕತ್ತೀನಿ ಅಂದ್ರೆ ಸಾವಯವ ಕೃಷಿಕರಾದರೆ ಅಂದ್ರೆ ಭೂಮಿ ಬದುಕಿ ಉಳಿತೀವಿ. ಭೂಮಿ ಬದುಕಿ ಉಳಿತೀವಿ ಅಂದ್ರೆ ನಮ್ಮ ಜೀವನ ನಾವು ಬದುಕಿ ಉಳಿತೇವೆ. ಇದ್ರ ಜೊತೆ ಒಳಗೆ ನಮ್ಮ ಆಯುಷ್ಯ ಕೆಡುವುದಿಲ್ಲ. ನಮ್ಮ ಆಯುಷ್ಯ ಎಷ್ಟು ಚಲೋ ಕೆಡಾಕತ್ಯಾವ ಅಂದ್ರೆ 90-100 ವರ್ಷದ ಜನ ಅದಾರ ಇವತ್ತು. ಅವರೆಲ್ಲ ಮುದುಕರು. ಅವ್ರ ವಯಸ್ಸಿಗೆ ನಾವು ಯಾರೂ ಸಾಟಿ ಅಲ್ಲ. ಇವತ್ತು ಅವ್ರು ಮಾಡ್ತಕ್ಕಂಥ ಕೆಲಸಗಳಿಗೆ ನಾವು ಯಾರೂ ಸಾಟಿ ಅಲ್ಲ. ಈಗಲೂ ಸಹಿತವಾಗಿ ಒಂದು ಹರಿ ಮೇವು ತಂದು ಅವ್ರು ದನಗಳು ಮುಂದಿಡ್ತಾರೆ. ನಮ್ಮ ಹುಡುಗರು ಇನ್ನೂ 8-9 ಅವ್ರು ಹಾಸಿಗೆಯಿಂದ ಎದ್ದಿರಂಗಿಲ್ಲ. ಇವರು ಹಾಸಿಗೆಯಿಂದ ಎದ್ದಿರಂಗಿಲ್ಲ ರೀ ಇವರೆಲ್ಲ ಇವತ್ತು. ಅವ್ರಿಗೆ ಬೆಳಗಿನ ಜಾವ 5 ಗಂಟೆಗೆ ಅದು ದನಗಳಿಗೆ ಮೇವು ಹೋಗೋದು ಮುಸುರಿ ಇಟ್ಟು ಅವ್ರು ಹೋಗಿ ಮೇವು ಒಂದು ತೆಮ್ಗಿ ಕೈಯಾಗಿ ಹಿಡ್ಕೊಂಡು ಹೋಗಿ 2 ಕೆಲಸ ಮಾಡ್ಕೊಂಡು ಮನೆಗೆ ಬರ್ತಾರೆ. ಇವತ್ತು ನಮ್ಮ ಜನ ಮಾಡ್ತೀರೇನು? ಯುವ ಪೀಳಿಗೆಗಳು ಮಾಡೋದಿಲ್ಲ. ನಿಮ್ಗೆ ಯಾಕೆ ಇನ್ನು ಒತ್ತಾಯ ಮಾಡಿ ಅಂತಂದರೆ ಭೂಮಿ ಕೊಳ್ಳುವಂಥ ಒಂದು ವ್ಯವಸ್ಥೆ ಮಾಡಬೇಡ್ರಿ. DAP ಯೂರಿಯಾ ಪೊಟ್ಯಾಸ್ಗಳು ಇಂಥವೆಲ್ಲ ಕೂಡ ಬಳಸೋದು ನೀವು ಕಡಿಮೆ ಮಾಡಿದ್ರಿ ಅಂದರೆ ಅದು ಭೂಮಿ ಬದುಕುಳಿಯುತ್ತೆ. ಭೂಮಿ ಒಳಗೆ ಎಲ್ಲಿವರೆಗೆ ಅದು ಹೋಗಿ ಮುಟ್ಟುತ್ತೆ ಅಂದರೆ 5-6 ಇಂಚ್ ಮಾತ್ರ ಹೋಗಿ ಮುಟ್ಟುತ್ತೆ. ಅದ್ರ ಕೆಳಗಡೆ ಅದು ಯಾವುದೂ ಇವೆಲ್ಲ ಗೊಬ್ಬರಗಳಿಗೆ ಹೋಗಿ ಮುಟ್ಟಲ್ಲ. ನಮ್ಮ ಕಬ್ಬಿನ ರಂಧ್ರಗಳು ಎಲ್ಲಿಗಿರ್ತಾವೆ ಅಂದರೆ ಬೇರೆ ಇರ್ತಾವೆ ಅಂದ್ರೆ ಭಾಳಷ್ಟು ಅಂದ್ರೆ ಒಂದು ಅರ್ಧ ಫೂಟ್ ತಕ್ಕ ಅಷ್ಟೇ ಇರ್ತಾವೆ. ಹೌದಲ್ರಿ? ಇಟ್ಟರಾಗ ಏನೆಲ್ಲ ಓಡಾಡಬೇಕಲ್ಲ, ಇಟ್ಟಕ್ಕೆಲ್ಲ ಓಡಾಡಿಸ್ಬೇಕು ಗೊಬ್ಬರ. ನಾವು ಹೊತ್ತಿಕೊಂದಿಷ್ಟೆಲ್ಲ ಹೋಗಿದ್ದೇವೆ. ಅದರ ಆಯುಷ್ಯ ಭೂಮಿ ಕಡಿಮೆ ಮಾಡಿದೆ ಅಂದ್ರೆ ಆದರೆ ಬೆಳೆಯನ್ನು ಉಣ್ಣುವಂಥವ್ರು ನಮ್ಮ ಆಯುಷ್ಯ ಕೂಡ ಕಡಿಮೆ ಆಗುತ್ತೆ. ಅದಕ್ಕೆ ಬಂಧುಗಳೇ, ಅವ್ರು 90 ವರ್ಷ 100 ವರ್ಷ ಬದುಕುವವರು ಅವ್ರ ಮುಖ ನೋಡ್ಕೊತ ನಾವು ಕೂಡೋದ್ರ ಜೊತೆಗೆ ನಾವು ಖುಷಿ ಪಡೋದಷ್ಟೇ ಅಲ್ಲ, ನಮ್ಮ ಆಯುಷ್ಯ ಇರಬೇಕಾಗಿತ್ತು ಅಂದ್ರೆ ಒಂದಿಷ್ಟು ಜನ 60 ವರ್ಷದವ್ರದಾರು 70 ವರ್ಷದವ್ರದಾರು ಅದ್ರ ಜೊತೆ ಒಳಗೆ ಅವ್ರ ಅನುಭವ ತೊಗೊಳ್ರಿ. ಇನ್ನೂ ಕೆಳಗೆ ಬಂದರೆ ಅಂದ್ರೆ ನಮಗೆ ಇವತ್ತು 45-50 ವರ್ಷದವರಿಗೆ ಎಲ್ಲವನ್ನು ಕೂಡ ಕಟ್ಟಿಕೊಂಡು ನಾವು ಸ್ಮಶಾನಕ್ಕೆ ಹೋಗಾಕತ್ತೇವೆ. ಎಲ್ಲ ಕಟ್ಟಿಕೊಂಡು ಹೋಗ್ತೀವಿ ನಾವು 50-60 ವರ್ಷಕ್ಕೆ. ಇದಕ್ಕಿಂತಲೂ ಕೂಡ ನೀವು ಕಡಿಮೆ ಕೆಳಗಡೆ ಬಂದರೆ ಅಂದ್ರೆ 30-40 ವರ್ಷಕ್ಕೆ ಇವತ್ತು ನಮ್ಮ ಆಯುಷ್ಯ ಕಳ್ಕೊಳ್ಳಾಕತ್ತೀವಿ. ಇವು ಏನು ಪರಿಣಾಮ ಅಂದ್ರೆ ಈ ಔಷಧಿಗಳ ಪರಿಣಾಮ. ಈ ಔಷಧಿಗಳನ್ನು ಹೊಡೆಯುವಂಥ ಒಂದು ವ್ಯವಸ್ಥೆ ನೀವು ರೈತರು ಮಾಡಬೇಡ್ರಿ ಅಂತ ನಿಮ್ಗೆ ಒತ್ತಾಯ ಮಾಡಿ ಅಂತ ನಿಮ್ಗೆ ವಿನಂತಿ ಮಾಡಿ ಹೇಳ್ತೀನಿ ನಾನು. ಯಾಕಂದ್ರೆ ನಾನು ಸಾವಯವ ಕೃಷಿ ಮುಖಾಂತರವಾಗಿ ಹೇಳ್ತೀನಿ, ನಾನು ಸಾವಯವ ಕೃಷಿನ ಮಾಡ್ತೇನೆ. ನಿಮ್ಗೆ ಯಾಕೆ ಒತ್ತಾಯ ಮಾಡಾಕತ್ತೀನಿ ಅಂದ್ರೆ ಮನೆಗೆ ಒಂದು ಆಕಳ ಕಟ್ಕೊಡ್ರಿ. ಜವಾರಿ ಆಕಳ ಕಟ್ತಿರಿಲ್ಲ, ಭಾಳ ಮಾತಾಡಿದ್ರೆ ಮತ್ತೆ ಮೈ ಕಸ್ಕೊಂತಾರೆ ಹುಡುಗರವರು. ಮನೆಗೆ ಒಂದು ಆಕಳ ಕಟ್ಕೊಡ್ರಿ. ಒಂದೊಂದು ಆಕಳ ಕಟ್ಕೊಂಡ್ರೆ ಅಂದ್ರೆ ಒಂದು ಆಕಳು ಎಷ್ಟು ಚಲೋ ಉಪಯೋಗ ಐತಿ ನಮಗೆ. ಜವಾರಿ ಆಕಳಂದ್ರೆ ಗೋಮೂತ್ರ ಉಪಯೋಗ ಅದ, ಸೆಗಣಿ ಉಪಯೋಗ ಅದ. ಇದೇ ತಾನೇ ಇಟ್ಟು ಹೇಳಿದ್ರದ್ದಾರ ಒಂದು ಸೆಗಣಿ ಎಷ್ಟು ಕೆಲಸ ಮಾಡುತ್ತಂದ್ರೆ ವಿಭೂತಿ ಆಗ್ತದೆ ಅಲ್ರಿ. ಅದೇ ಸೆಗಣಿ ಒಯ್ದು ನೀವು ಗೊಬ್ಬರ ಮಾಡಿದ್ರೆ ಗೊಬ್ಬರ ಆಗ್ತದೆ. ಅದೇ 1 ಲೀಟ್ರ್ ಒಂದು ದಿವಸಕ್ಕೆ 2 ಲೀಟ್ರ್ ಜವಾರಿ ಆಕಳ ಗೋಮೂತ್ರ ಕೊಡ್ತದೆ. ಗೋಮೂತ್ರ ಸಿಗುತ್ತೇವಲ್ಲ ಜವಾರಿ ಆಕಳದು 2 ಲೀಟ್ರ್ ನೀವು ಗೋಮೂತ್ರಕ್ಕೆ
ನಿಮಗೆ 1 ಲೀಟ್ರಿಗೆ 10-12 ಲೀಟ್ರ್ ನೀರು ಕುಡಿಸಿದ್ರಿ ಅಂದ್ರೆ 10-12 ಲೀಟ್ರ್ ನೀರು ಕುಡಿಸಿದ್ರಿ ಅಂದ್ರೆ ಒಂದು ದಿವಸದ ಕಬ್ಬಿನ ಭೂಮಿಗೆ ನೀರು ಹಾಸ್ಬೋದು ನಾವು. 2 ಲೀಟ್ರ್ ನೀವು ಗೋಮೂತ್ರ ಕುಡಿಸಿದ್ರೆ ಒಂದು 25 ಲೀಟ್ರ್ ನೀರು ಕುಡಿಸಿದ್ರಿ ಅಂದ್ರೆ ಅದಕ್ಕೆ 2 ಲೀಟ್ರಕ್ಕೆ ಒಂದು ದಿವಸ ನೀವು DAP, ಯೂರಿಯಾ, ಪೊಟ್ಯಾಸ್ ಹೋಗೋದು ಸಮ ಅದು. ಇವೆಲ್ಲ ನಾವು ಪ್ರಯೋಗ ಮಾಡಿದ್ದು ನಿಮಗೆ ಹೇಳಕತ್ತೀನಿ ನಾನು ಇವತ್ತಿದನ್ನು. ಯಾಕೆ ನಮ್ಮ ರೈತರಿಗೆ ಹೇಳಬೇಕಾಗೈತೆ ಅಂದ್ರೆ ನೀವು ಮಾಡ್ಲಾರಕ್ಕೆ ನಮ್ಮ ಮುಗ್ಗಲ್ತನಕ ನಮ್ಮ ರೊಕ್ಕ ನಮಗೆ ಹೆಚ್ಚಾಗೋದನ್ನ ನಾವು ಸುಖ ಅನುಭವಿಸೋದ್ರಿಂದ ಭೂಮಿಗೆ ಕೊಂದು ಹೋಗ್ತೀವಿ ನಾವಿಲ್ಲಿ. ಇವತ್ತು ಒಣಗಿದ ಹೆಂಡಿ ಇರ್ತದೆ ನಿಮ್ಮಲ್ಲಿ ಮನೆ ಒಳಗೆ ಅಲ್ಲ, ಒಣಗಿದ ಹೆಂಡಿ, ಆಕಳ ಹೆಂಡಿ. ಆ ಆಕಳ ಹೆಂಡಿ ಒಣಗಿಸಿದ್ರಿ ಅಂದ್ರೆ ನಿಮಗೆ ಹಸಿ ಹೆಂಡಿ ಬಿಡಬೇಡ್ರಿ, ಹುಳ ಹುಡ್ತದ. ಒಣಗಿದ ಹೆಂಡಿ ಕುಳ್ಳು ಹಚ್ತಿದ್ರು ನಮ್ಮ ಹಿರಿಯರು. ಕುಳ್ಳು ಹಚ್ಚುವಂಥ ಪರಂಪರೆ ನಮ್ಮ ಹಿರಿಯರು ಎಷ್ಟು ಚಲೋ ಮಾಡಿದ್ರೆ. ಬೂದಿ ಆದರೂ ಮನೆಯೊಳಗೆ ಬೂದಿತ್ತು ಅಂದ್ರೆ ಒಂದು ಕುಳ್ಳಿನ ಮೇಲೆ ಕುಳ್ಳು ಹಚ್ಚಿಟ್ಟದ್ರ ಮ್ಯಾಗ ಹಾಲು ಕಾಯಕ್ಕೆ ಇಡ್ತಿದ್ರಿ. ನೀವು ಇಡ್ತಿದ್ರಿ ಇಲ್ರಿ? ಹಾಲು ಕಾಯಕ್ಕೆ ಇಡ್ತಿದ್ರು ನಮ್ಮ ಹಿರಿಯರು. ಬಹುಶಃ ನಮ್ಮ ಹಳಿ ಮುದುಕಿಯಾರಿಗೆ ಗೊತ್ತದ ಇದು. ಹಾಲು ಕಾಯಕ್ಕೆ ಇಡ್ತಿದ್ರು. ಹಾಲು ಎದ್ರಾಗ ಕಾಯಕ್ಕೆ ಇಡ್ತಿದ್ರಿ ಆ ಸಂದರ್ಭದೊಳಗೆ ನೀವು ಅಂದ್ರೆ ಒಂದು ಗಡಿಗೆ ಒಳಗೆ ಇಡ್ತಿದ್ರಿ. ನೋಡ್ರಿ, ಒಂದು ಗಡಿಗೆಯಾಗಿ ಇಡ್ತಿದ್ರಿ. ಇವತ್ತು ನಿಮಗೆ ಸ್ಟೀಲ್ ಪಾತ್ರೆ ಬಂದದ, ಅದ್ರ ಜೊತೆ ಒಳಗೆ ಗ್ಯಾಸ್ ಬಂದದ. ಕುತ್ತು ಅಡುಗೆ ಮಾಡೋಕ್ಕಾಗಲ್ಲ, ನಿತ್ತು ಅಡುಗೆ ಮಾಡ್ತೀರಿ. ಅದ್ರ ಜೊತೆ ಒಳಗೆ ಕುತ್ತು ಎದ್ರಿ ಅಂದ್ರೆ ಅಲ್ಲಿ ನರಾನ ಹಿಡಿತ್ರಿ, ನಮಗಿಲ್ಲಿ ಕಾಲು ಬ್ಯಾಣೆ ಹತ್ರ ತಿಳ್ಕೊಂಡು ಇವತ್ತಿನ ಯುವ ಪೀಳಿಗೆಗಳು ಹೇಳ್ತಾವೆ. ಹೇಳಿ ಏನು ತಪ್ಪಿಲ್ಲ. ಆದರೆ ಜವಾರಿ ದನಗಳ ಕೊಟ್ಟಿರ್ತಕ್ಕಂಥ ಗೋಮೂತ್ರ ಆಗಲಿ, ಹಾಲಾಗಲಿ, ಸೆಗಣಿ ಆಗಲಿ, ಇವೆಲ್ಲವೂ ಕೂಡ ನಮಗೆ ಇವತ್ತು ಉಪಯೋಗದ. ಒಂದು ಆಕಳ ಮನೆ ಒಳಗೆ ಹೋಗುತ್ತೆ ಅಂದರೆ ಹೊಸ ಮನೆ ಪ್ರವೇಶ ಮಾಡೋ ಮುಂದೊಂದು ಜವಾರಿ ಆಕಳ ತೊಗೊಂಡು ಒಳಗೆ ಹೋಗ್ತೀರಿ. ನೀವು ಆಕಳ ಒಯ್ತೀರಿ ಮನೆ ಒಳಗೆ. ನೀವು ಯಾಕೆ ನಿಮ್ಗೆ ಆಕಳ ಬಗ್ಗೆ ಒತ್ತು ಹೇಳಬೇಕಾಗೈತಿ ಅಂದ್ರೆ ದೇವಾನು ದೇವತೆಗಳು ಆಕಳ ಒಳಗದ. ಹೌದಲ್ರಿ? ಪೂಜೆ ಮಾಡೋ ಮುಂದೆ ಒಯ್ತಿರಿಲ್ಲ, ಮನೆ ಓಪನಿಂಗ್ದಾಗ ಒಯ್ತಿರಿಲ್ಲ. ಒಂದು ಆಕಳಿಗಿದ್ದ ಕಿಮ್ಮತ್ತ ಈ ಮನುಷ್ಯನಿಗೆ ಕಿಮ್ಮತ್ತಿಲ್ಲ. ಒಂದು ಆಕಳು ಜೀವಂತ ಇರುವಾಗ ಅದಕ್ಕೆ ಕಿಮ್ಮತ್ತು ನಾವು ರೈತರ ಕಡೆ ಇಷ್ಟು ಲಕ್ಷ ಅಷ್ಟು ಲಕ್ಷ ಅಂತೀವಿ. ಆದರೆ ಅದಕ್ಕೆ ಕೊಡ್ತಕ್ಕಂಥ ಕೊಡುಗೆ ಯಾರಾದರೂ ವಿಚಾರ ಮಾಡಿದ್ವಿ ನಾವು? ಗೋಮೂತ್ರ ಸೆಗಣಿಯ ಮುಖಾಂತರವಾಗಿ ವರ್ಷಕ್ಕೆ 4 ಸಲ ನೀವು ಬಿಟ್ರಿ ಅಂದ್ರೆ ನಿಮ್ಮ ಕಬ್ಬು ಚಲೋ ಬೆಳೀತದ. ಇದು ಗ್ಯಾರಂಟಿ. ನಾನು ಮಾಡಿದ್ದೆ ನಿಮ್ಗೆ ಹೇಳಕತ್ತೀನಿ ರೈತರಿಗೆ. ಇವತ್ತು ನೀತ್ರ ಜನ ಹೇಳೋದು ಇಲ್ಲ, ವಾಟ್ಸಪ್ಗಳ ಮುಖಾಂತರ, ಯೂಟ್ಯೂಬ್ಗಳ ಮುಖಾಂತರ ಪಂಚಗವ್ಯ ಮಾಡಿರಿ, ಅದನ್ನು ಮಾಡಿರಿ, ಇದನ್ನು ಮಾಡಿರಿ, 108ಗಳನ್ನು ಹೇಳ್ತಾವೆ. ಇದನ್ನು ಮಾಡೋಕೆ ನಮ್ಮ ರೈತನ ಸಾಧ್ಯವೇ ಇಲ್ಲ ಇವತ್ತು. ಆದರೂ ಸಹಿತವಾಗಿ ನಿಮಗೆ ಒತ್ತಾಯ ಮಾಡಿ ಆತನು ಒಂದು ಆಕಳ ಕಟ್ಟಕ್ಕೆ ಬಂದರೆ ಅದರ ಇಷ್ಟೇ ಕೆಲಸ ಮಾಡಿದ್ರೆ ಅದರ ನೀವು ವರ್ಷ ಪೂರ್ಣವಾಗಿರ್ತಕ್ಕಂಥ ಕಬ್ಬು 9-10 ತಿಂಗಳಾದ ಬಳಿಕ ಕಬ್ಬಿನ ಎಲೆ ಒಂದು ಎಲೆ 1 ಎಕರೆ ಮಾಡಿದ್ರೆ ಭಾಳ ಮಾಡಬೇಡ್ರಿ. ನಿಮಗೆ ಕೋತೆಡ್ದು ಅಟ್ಟ ಮಾಡಿರಿ. ಅದ್ರ ಎಲೆ ಮುರಿದ ಬಳಿಕ ಈ ಜವಾರಿ ಏನು ಒಂದಿಷ್ಟು ಜವಾರಿ ಇದು ಮಾಡ್ಕೊಂಡಿರ್ಲಿಕ್ಕೆ ಕಬ್ಬುಗಳನ್ನು ಇವು ಒಂದಿಷ್ಟು ಏನು ಬೇಕೆಲ್ಲ ಹೋದಾಗ ಬೆಳೀತಾವೆ ಕಬ್ಬುಗಳು. ಆ ಕಬ್ಬಿನ ಎಲೆ ಈ ಕಬ್ಬಿನ ಎಲೆ ಒಂದಿಟ್ಟು ಕಡಿದು ನೋಡ್ರಿ. ಅದನ್ನು ಏನು ಬದಲಾವಣೆ ಆಗೈತೆ ಅಂತ ಹೇಳ್ದೈತೆ ನಿಮ್ಗೆ. ಅದು ಜವಾರಿ ದನಗಳ ಸೆಗಣಿನ ಉಪಯೋಗ ಮಾಡೋದ್ರಿಂದ, ಗೋಮೂತ್ರ ಉಪಯೋಗ ಮಾಡೋದ್ರಿಂದ ಅದರ ಚೈತನ್ಯ ಬದಲಾಗ್ತದೆ, ಅದರ ಮುಖನೇ ಬದಲಾಗ್ತದೆ. ಯಾಕಂದ್ರೆ ಒಬ್ಬ ಹುಡುಗ ಚಲೋ ಪೈಲ್ವಾನಿಕೆ ಮಾಡ್ತಿದ್ದ ಅಂದ್ರೆ ಡೈಲಿ ಒಂದು ತೆಮ್ಮಿಗೆ ಹಾಲು ಕುಡಿತಾನೆ. ನಾವು ಕೊಡ್ತಿರಿಲ್ರಿ ನಿಮ್ಮ ಅದ್ರಾಗ ನಿಮ್ಮಲ್ಲಿ ಕುಸ್ತಿಕನ ಇಲ್ಲೇ ಐತಿ. ಅದು ಕುಸ್ತಿಕನ ಇಲ್ಲೇ ಐತಿ. ನಮ್ಮಲ್ಲಿ ಸಿರೆದ ಅಂಗಡಿ ಬಂದದಂಗೆ ಕಾಣ್ತಾವೆ ಬಹುಶಃ ನಮ್ಮ ಚಿಮ್ಮಡ್ದಾಗ. ಹುಡುಗರು ಪೈಲ್ವಾನಿಕೆ ಬರಬೇಕಾಗೈತ್ರ 1 ಲೀಟ್ರ್ ಹಾಲು ಕೊಡ್ತೀರಿ, ತುಪ್ಪ ಕೊಡ್ತೀರಿ ಆ ಹುಡುಗರಿಗೆ. ಎಷ್ಟು ಮೈಕಟ್ಟಿನಾಗಿರ್ತಾನಲ್ಲ ಆ ಹುಡುಗ, ಹಂಗೆ ಮೈಕಟ್ಟಿನಾಗೋ ಕಬ್ಬು ಬೆಳೀತದೆ, ಆ ಬೆಳೆ ಬೆಳೀತದೆ. ಅದಕ್ಕೋಸ್ಕರವಾಗಿ ಭೂಮಿಯನ್ನು ಕೊಲ್ಲಲಾರದೆ ನಾವು ಜೀವಂತವಾಗಿ ನನ್ನ ಭೂಮಿಯನ್ನು ಇಟ್ಟುಕೊಂಡ್ರೆ ನಾವು ಜೀವಂತವಾಗಿರ್ಬೋದು ಎನ್ನೋ ಮಾತನ್ನು ಹೇಳೋದರೊಂದಿಗೆ ಪೂಜ್ಯರಾಗಿರ್ತಕ್ಕಂಥ ಪ್ರಭು ಮಹಾಸ್ವಾಮಿಗಳವರ ಒಂದು ಕೃಪಾ ಆಶೀರ್ವಾದ ನಮ್ಮ ನಾಡಿನ ಮೇಗಿರಲಿ, ನಮ್ಮ ಜನಗಳ ಮೇಲೆ ಇರಲಿ. ಇದರ ಜೊತೆ ಒಳಗೆ ನಮ್ಮ ಹಿರಿಯರಾಗಿರ್ತಕ್ಕಂಥ ವೇದಮೂರ್ತಿ ಗುರುಸಿದ್ದಯ್ಯ ಸ್ವಾಮಿಯವರು 96ನೇಯ ಒಂದು ಹುಟ್ಟು ಹಬ್ಬದ ಅಂಗವಾಗಿ ಅವರಿಗೆಲ್ಲರೂ ಕೂಡ ನಮ್ಗೆ ಮೆಸೇಜ್ ಕೊಟ್ಟ ತಕ್ಷಣ ನನ್ನ ಕಾರ್ಗಡೆ ನನ್ನ ಶಾಲೆ ಇತ್ತು. ನನಗೆ ಅವಾಗ ಇವ್ರು ಹೇಳಿದ ಬಳಿಕ ಆಗಿಂದಾಗ ನಾ ಗಡಬಡಿಸಕತ್ತಿದ್ನಿ. ಕಾಕಾನ ಸನ್ಮಾನ ಐತ್ಲ ಅಂತ ನಾ ಖುಷಿಪಟ್ಟೆ. ನೋಡಿರಿ, 96 ವರ್ಷದ ಮುಖದ ಹುಡುಗನ ಮುಖದಾಗ ಇನ್ನೂ ಕಳ ಕರಗಿಲ್ಲ. ನಮ್ಮ ಹುಡುಗರ ಮುಖ ಕಳ ಕರಗಿದಾವೆ. ಪೌಡ್ರು, ಸ್ನೋನೋ ಏನೇನು 108 ಬಂದಾವಲ್ರಿ, ಏನೇನು ಹುಟ್ಟಿರ್ತಾವೆ ಅವ್ನು ತೊಗೊಂಡು ಬಡ್ಕೊಂಡು ನಾವು ಚಲೋಗಳಾಗಿ ನಿಲ್ತೀವಿ ಆ ಟೈಮ್ದಾಗ. ಆದರೆ ಆ ವಯಸ್ಸಿನ ತಕ್ಕಂತೆ ಅವ್ರು ಉಂಡಿರ್ತಕ್ಕಂಥ ಆಹಾರದ ಮುಖಾಂತರವಾಗಿ ಇನ್ನೂವರೆಗೆ ಕೂಡ 96 ವಯಸ್ಸಾದರೂ ಇನ್ನೂವರೆಗೆ ತಾಕತ್ತೆ ಕೆಲಸ ಮಾಡ್ತಾನೆ. ಸಾಮರ್ಥ್ಯ, ಲಿಂಗೈಕ್ಯ
ವಿರಕ್ತ ಮಹಾಸ್ವಾಮಿ ಕೊಟ್ಟಿರ್ತಕ್ಕಂಥ ಒಂದು ಆಶೀರ್ವಾದದ ಕೊಡುಗೆ ಅವ್ರಿಗಿರೋದ್ರಿಂದ ಇವತ್ತು ಅವರನ್ನು ಹುಟ್ಟುಹಬ್ಬದ ಆಚರಿಸುವ ಮುಖಾಂತರವಾಗಿ ಅವ್ರನ್ನ ಹುಟ್ಟುಹಬ್ಬವನ್ನು ಆಚರಿಸಿದೀವಿ ಅಂದ್ರೆ ಯಾರಿಗೆ ಕೀರ್ತಿ? ನಮ್ಮ ಚಿಮ್ಮಡ ಗ್ರಾಮಕ್ಕೆ ಕೀರ್ತಿ. ಯಾಕ್ರಿ? ಏನಾರೇ ನಿಮ್ಮ ಮನೆ ಒಳಗೆ ಕೆಲಸ ಇದ್ದು ಅಂದ್ರೆ ಅಜ್ಜಾರ ಲಿಂಗ ಕಟ್ಟಾಕರೆ ಬರ್ರಿ ಮತ್ತು ಇನ್ನಿತ್ರಲ್ಲೇ ಇರ್ತಲ್ಲ. ಎಲ್ಲರ ಮನೆಯಾಗಿ ಕಾರ್ಯ ಇದ್ದದ್ದೇ ಅದು. ಎಲ್ಲದಕ್ಕೂ ಹಿರಿಮಠದಾಗ ಬೇಕಿಲ್ಲ, ಹಿರಿಮಠದಾಗ ಬೇಕು ಅನ್ನೋದಕ್ಕಾಗಿ ಹಿರಿಮಠದ ಸ್ವಾಮಿಗೂ ಮಾಡ್ತಕ್ಕಂಥ ಸಾಧನೆ ನೀವು ಸ್ಮರಣೆಯ ಮುಖಾಂತರವಾಗಿ, ನೆನವಿನ ಮುಖಾಂತರವಾಗಿ ಸದಾಕಾಲ ಅವರ ಆಶೀರ್ವಾದ ನಿಮಗಿರಬೇಕು, ನಿಮ್ಮ ಬಾಂಧವ್ಯ ಅವ್ರ ಜೊತೆ ಒಳಗಿರಲಿ ಅನ್ನೋ ಮಾತನ್ನು ಹೇಳೋದ್ರೊಂದಿಗೆ 2 ಮಾತುಗಳನ್ನು ಮುಗಿಸೋದ್ರೊಂದಿಗೆ ಮುಗಿಸಲಿ. ಇನ್ನೂ ಬಿಡಂಗಿಲ್ಲ ಇವತ್ತು ನಾನು ಮತ್ತು ಮಾತಾಡಿ ಹೋಗ್ತೀನಿ. ಭಾಳಷ್ಟು ಚೆನ್ನಾಗಿ ನಮ್ಮ ಶಾಸ್ತ್ರಿಗಳು ಕಲಬುರಗಿ ಶರಣಬಸಪ್ಪನ ದಾಸೋಹ ಮೂರ್ತಿಯ ಒಂದು ಚರಿತ್ರೆ ಹೇಳಿದರು. ಭಾಳಷ್ಟು ಖುಷಿಪಟ್ಟು ಅವ್ರು ಹೇಳುವ ಶೈಲಿ ನೋಡಿದರೆ ಕಲಬುರಗಿ ಶರಣಬಸಪ್ಪನೇ ಇಲ್ಲಿ ಬಂದಿರಬೇಕು ಅಂತ ಅನ್ನಿಸ್ತದೆ. ಆಗಿನ ಅಲ್ಲಮ ಪ್ರಭುದೇವರು ನಮ್ಮ ನಾಡಿಗೆ ಹೋಗಿದ್ದಕ್ಕಾಗಿ ಇವತ್ತು ನಮ್ಮ ದೇಶದೊಳಗೆ ನಾವು ನೆನೆಸಿಕೊಳ್ಳತಕ್ಕಂಥ ಒಂದು ದಾಸೋಹ ಯಾವುದಾದ್ರೂ ಇತ್ತು ದೊಡ್ಡದಂದ್ರೆ ನಮ್ಮ ಅಲ್ಲಮ ಪ್ರಭುದೇವ್ರ ಜಾತ್ರೆ. ಎಷ್ಟು ಹೊಕ್ಕಾವು ಅಕ್ಕಿ ಅಂದ್ರೆ 150 200 ಚೀಲ ಅಕ್ಕಿ ಹೊಕ್ಕಾವತ್ತ. ನಾನು ಭಾಳ ಮಂದಿ ಸ್ವಾಮಿಗಳು ಭಾಳ ತೆರನಾಗಿ ಹೇಳ್ತಾರೆ, 8 ಚೀಲ ಹೋದು ನಮ್ಮ 8 ಚೀಲ ಹೋದು ಅಂತ. ನಮ್ಮ ಒಂದೇ ದಿವ್ಸಕ್ಕೆ ಹೋಗುತ್ತಲ್ಲ ಇಟ್ಟಕ್ಕೆ ಇದು ಹಿಡಲ್ಲ. ಅದ್ರ ಜೊತೆ ಒಳಗೆ ವಿಶೇಷ ಇನ್ನೊಂದು ಏನಂದ್ರೆ ಎಲ್ಲಿ ಹೊಂಟ್ರಿ ಅಂತ ನಮ್ಮ ಭಾಗದ ತೊಡಿ ಮಂದಿ ಕೇಳಿದೆ. ಅಲ್ಲಮ್ಮ ಪ್ರಭುದೇವ್ರ ಜಾತ್ರೆ ಐತ್ರಿ, ಚಿಮ್ಮಡಕ್ಕೆ ಹೊಕ್ಕಿರಿ. ಎದಕ್ಕೆ ಹೊಕ್ಕಿರಿ? ನಮ್ಮ ಮಡ್ದಾಗ ಅನ್ನ ಸಾರು ಐತಿ ಉಂಡ್ರು ತನ್ನೆ. ಆ ಸಾರು ನಮ್ಮ ಬಾಯಿ ಹೊಲಸಾಗಿದ್ದು ಸಾರ್ಕೆ ನಾವು ಉಂಡ್ರೆ ನಾವು ಅಷ್ಟು ಖುಷಿಯಿಂದ ನಮ್ಮ ಬಾಯಿ ಸ್ವಚ್ಛ ಆಗತ್ತೆ ಅದಾರ ಅಲ್ಲಿ ಹೋಗಿ ಉಂಡ ಬರ್ಬೇಕ್ರಿ ಅಂದ್ರೆ ಅವರು ಅಷ್ಟು ಚಲೋ ಸಾರು ಮಾಡ್ತೀರಿ. ಕಿಚಡಿ ಜಾತ್ರೆ ನೋಡಿರಿ, ನಾವು ಅನ್ನ ಮಾಡೋದು ಭಾಳ ಮುಖ್ಯ ಅಲ್ಲ, ನಮ್ಮಲ್ಲಿ ಬಸದು ಮಾಡ್ಬೋದು, ಅದು ಹೇಗೋ ಮಾಡ್ಬೋದು. ನಮ್ಮ ಹಿರಿಯರು ಎಷ್ಟು ಚಲೋ ಮಾಡಿದ್ರು ಅದಕ್ಕೆ ತುಪ್ಪ ಹಾಕೊಂಡು ಉಂಡ್ರೆ ಬೆಣ್ಣೆ ತಿಂದಂಗತ್ತೆ. ಬೆಣ್ಣೆ ಅಷ್ಟು ಚಲೋ ಅನ್ನ ಸಾರು ಮಾಡ್ತಾರೋ. ಆ ದಾಸೋಹ ಪರಂಪರೆ ಶರಣಬಸಪ್ಪನಿಗಿಂತಲೂ ಕೂಡ ಮುಂಚಿತವಾಗಿರ್ತಕ್ಕಂಥ ಒಂದು ಪರಂಪರೆ ನಮ್ಮ ಚಿಮ್ಮಡ ಗ್ರಾಮದೊಳಗೆ ಅಲ್ಲಮ್ಮ ಪ್ರಭುದೇವರು ಆಗಿನ ಕಾಲದೊಳಗೆ ಅವ್ರು ಏನು ಮಾಡ್ಯಾರೋ ಇವತ್ತಿನವರೆಗೆ ಸಹಿತವಾಗಿ ಅದು ಮುಂದುವರಿಸಿಕೊಂಡು ಹೊರಟದ್ದು ಭಾಳಷ್ಟು ಖುಷಿ ತರ್ತಕ್ಕಂಥದ್ದು. ಅದಕ್ಕೊಂದು ಮಾತು ನಮ್ಮ ನಿರೂಪಕರು ಹೇಳಿದರು, ಅಜ್ಜಾರ ನೀವು ಪ್ರತಿ ವರ್ಷ ನಮ್ಮ ಕಾರ್ಯಕ್ರಮ ನಮ್ಮ ಜಾತ್ರೆಗೆ ಬರಬೇಕ್ರಿ ಅಂದ್ರೆ. ನಾ ಏನು ತಪ್ಪಿಸಿಲ್ಲ, ಯಾರೂ ಸಿಟ್ಟು ಆಗಬೇಡ್ರಿ. ನಿಮ್ಮ ಮಠಕ್ಕೆ ಈ ರೂಟಿಗೆ ಹೋಗೋ ಮುಂದೆ ನಿಮ್ಮ ಮಠಕ್ಕೆ ಬಂದ ಹೋಗ್ಕ ನಾನು